ವಿಷಯ ಇಟ್ಟಿದ್ರೆ ಹಿಂಕರ್ರಿ ನಾವು. ಸಾಹೇಬ್ರ ಹೊಸ್ತಾಗಿ ಬಂದ್ ಪಿಡೋ ಸಾಹೇಬ್ರ ಕರ್ಕೊಂಡ್ ಬಂದೆ ನೋಡ್ರಿ. ನಮಸ್ಕಾರ ಚೇರ್ಮನ್ ರೀ. वेलकम टू माय हाउस. जब तुम हमारी पंचायत को अधिकारी रूप में आए मुझे बहुत बहुत खुश लगा. ನೀನು ನಮ್ಮ ಪಂಚಾಯತಿಗೆ ಬಂದದ್ದು ಒಳ್ಳೆಯದೇ ಆಯಿತು. ಯಾಕೆಂದರೆ ವಿಡಿಯೋವಿಲ್ಲದೆ ಸ್ವರ್ಗ ಸುಣ್ಣವಾಗಿ ಹೋಗಿದ್ದ ನಮ್ಮ ಪಂಚಾಯತಿಗೆ ನಿನ್ನ ಆಗಮನ ಹೊಸ ಚೈತನ್ಯ ಬಂದಂತಾಗಿದೆ. ನಿನ್ನ ಆಗಮನ ಮರುಭೂಮಿಯಲ್ಲಿ ವಯಾಸಿಸ್ ಚಿಮ್ಮಿದಂತಾಗಿದೆ. ಬಟ್ ನೀನು ಬರುವುದಕ್ಕಿಂತ ಮುಂಚಿತವಾಗಿಯೇ ನಾನು ನಿನ್ನೆಲ್ಲ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಿದ್ದೇನೆ. ಸ್ವಲ್ಪ ನೀನು ಮುಂಗೋಪಿ ಅಂತ ಕಾಣುತ್ತೆ. ನನ್ನನ್ನ ಮತ್ತು ನನ್ನ ಈ ಸಿಬ್ಬಂದಿಯನ್ನ ಬಾಯಿಗೆ ಬೈದೆ ಅಂತ ಮಗನ. ಸಾರಿ ಮಿಸ್ಟರ್ ಪ್ರೆಸಿಡೆಂಟ್, ನಿಮ್ಗೆ ಯಾರು ತಪ್ಪು ಮಾಹಿತಿ ನೀಡಿದ್ದಾರೆ. ನಿಮ್ಮನ್ನು ನಾನೇಕೆ ಬೇಯಲಿ? ಚೊಣ್ಯಾರ ನೀವು ಸುಳ್ಳ ಹೇಳಾಕತ್ತನ್ರಿ. ನಮ್ಮನ್ನ ನಿಮ್ಮನ್ನ ಹಸುನ ತೊಗೊಂಡ್ರಿ. ಇಲ್ಲದಲ್ರಿ ವಿಕ್ರಾಂತ ಸಾಂಗ ಎಲ್ಲಾರ ಕೇಳಿರ್ಬೇಕಾರ ಬಾಳ ಬೇದನ್ರಿ ನಮ್ಮನ್ನ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಮುಚ್ಚು ಬಾಯಿ. ಹತ್ತು ಮೀರಿ ವರ್ತಿಸಿದರೆ ಮಗನೇ ಒಂದು ಬುದ್ಧಿ ಕಲಿಸಬೇಕಾದೀತು. ಬೆಂಕಿಯೊಂದಿಗಿನ ಆಟ ಹಿತಕರವಲ್ಲ. ಬೆಂಕಿ ಗಂಡ ಕೆಂಪಗಿದ್ದಾಗ ಬಹಳ ಅಂದವಾಗಿ ಕಾಣುತ್ತದೆ ನೋಡು. ಹತ್ತಿರ ಹೋಗಿ ನೋಡಿದರೆ ಅದರ ಶಾಖದ ಅನುಭವ. ಅದೇ ರೀತಿ ಆ ಬೆಂಕಿಯ ಕೆಂಡ ಆರಿದ ನಂತರ ಬೂದಿಯಾಗಿ ಅದನ್ನ ಮುಟ್ಟಿದರೆ ಕೈಗೆ ಮಸಿ ಪುಳಿಯುತ್ತದೆ. ಅದೇ ರೀತಿ ಈ ಜಗ್ಗುಲಿಯನ್ನು ತಿಳಿಸಿಕೊಂಡಂತ ಗ್ರಾಮ ಪಂಚಾಯತಿ ಚೇರ್ಮನ್ ಚಕ್ರವರ್ತಿ ಚೇರ್ಮನ್ ಚಮನ್ಲಾಲ್ನೇ ಅಲ್ಲ. ಈ ಊರಿನಲ್ಲಿ ದುಷ್ಟರು ಅಂದ್ರು ನಾನೇ, ಅತಿ ಭ್ರಷ್ಟರು ಅಂದ್ರು ನಾನೇ, ಅತಿ ದುರುಳರು ಅತಿ ಪಾತಕಿಗಳು ಅಂದ್ರು ನಾವೇ. ನಮ್ಮಂಥ ನೀಚರ ಮಧ್ಯದಲ್ಲಿ ನೀನು ಬದುಕಬೇಕಾಗಿದೆ. ಬಹಳ ಬಹಳ ಎಚ್ಚರಿಕೆಯಿಂದ ನೌಕರಿ ಮಾಡು. ಚೇರ್ಮನ್ ರೀ, ಎಚ್ಚರದಿಂದ ನೌಕರಿ ಮಾಡಲೆಂದೇ 7 ಕೆರೆಯ ನೀರು ಕುಡಿದು ನಾನಿಲ್ಲಿಗೆ ಬಂದಿದ್ದೇನೆ. ನಿಮ್ಮಂಥವರಿಂದ ಬುದ್ಧಿ ಹೇಳಿಸಿಕೊಳ್ಳುವ ದುರ್ಗತಿ ನನಗಿನ್ನೂ ಬಂದಿಲ್ಲ. ಹಾಗಿದ್ದರೆ ಇವರಿಬ್ಬರಿಗೂ ನೋಟಿಸ್ ಕೊಟ್ಟ ಕಾರಣ ನೋಡ್ರಿ ಚೇರ್ಮನ್ ರೀ, ಆಫೀಸ್ ಅನ್ನು ಸ್ವಚ್ಛವಾಗಿಡದೆ ಭೌತಿಕ ಪರಿಸರದ ನಾಶಕ್ಕೆ ಕಾರಣನಾದ ಆ ಸಿಪಾಯಿಗೂ ಕ್ಯಾಶ್ ಬುಕ್ ಅನ್ನು ಸರಿಯಾಗಿ ಬರೆಯದ ಆ ಸೆಕ್ರೆಟರಿ ಅವರಿಗೂ ನೋಟಿಸ್ ಕೊಟ್ಟಿದ್ದೇನೆ. ಏನು ಆಫೀಸ್ ನಲ್ಲಿ ಪರಸ್ತ್ರೀಯರೊಂದಿಗೆ ಚಕ್ಕಂದ ಹೊಡೆಯುತ್ತಿದ್ದ ಈ ಅನಧಿಕೃತ ವ್ಯಕ್ತಿ ವಿಕ್ರಾಂತನಿಗೂ ಕೂಡ ಕೊನೆಯ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ನನಗೆ ಅನಿಭಿಷಕ್ತದ ವ್ಯಕ್ತಿಯಿಂದ ಬಂಬೋಗಿಸ್ತೇನಲೇ ಕೆತ್ತ. ಕತ್ತೆಯಲ್ಲ, ಯಸ್ ನೀನು ಅನಧಿಕೃತ ವ್ಯಕ್ತಿ. ಇನ್ನೊಂದು ಸಾರಿ ನಾಳೆಯಿಂದ ಪಂಚಾಯತಿ ಕಡೆಗೆ ಕಾಲಿಟ್ಟರೆ ನಿನ್ನ ಮೇಲೆ FIR ಮಾಡಿಸಿ ಅರೆಸ್ಟ್ ಮಾಡಬೇಕಾಗುತ್ತದೆ. ಎಚ್ಚರ. ನೇಮ್ ಕಂಪ್ಲೇಂಟ್. ನನ್ನನ್ನು ಬಂಧಿಸುವ ಪೊಲೀಸ್ ಇನ್ನೂ ಹುಟ್ಟಿಲ್ಲ ಈ ಭೂಮಿ ಮೇಲೆ. ಬೊಗಳುವ ನಾಯಿ ಕಚ್ಚುವುದಿಲ್ಲ, ಕಚ್ಚುವ ನಾಯಿ ಬೊಗಳುವುದಿಲ್ಲ.
ಲಂಚಕ್ಕೆ ಎಂಜಲು ಸುರಿಸುವ ನಿನ್ನಂತ ಅದಷ್ಟು ನಾಯಿಗಳನ್ನು ನಾನು ನೋಡಿಲ್ಲ. ವಿಕ್ರಮ್, ಲಂಚಕ್ಕೆ ಎಂಜಲು ಸುರಿಸುವ ನಾಯಿ ನಾನಲ್ಲ. ಸರ್ಕಾರದ ಆಸ್ತಿಯನ್ನು ರಕ್ಷಿಸುವ ನಿಯತ್ತಿನ ನಾಯಿ. ಹೌದು, ನಾವು ಲಂಚವಾದರು ಏನಿವಾಗ ಒಚ್ಚಲ ಮನೆಯಲ್ಲಿ ಎಲ್ಲರೂ ಭ್ರಷ್ಟರೇ, ರಾಜಕಾರಣಿಗಳೆಲ್ಲರೂ ಭ್ರಷ್ಟರೇ. ನೋಡು, ನಾವೊಂಥರ ದನಗಳಿಗೆ ಮೆಚ್ಚಿದ ಉಣ್ಣಿಗಳಿದ್ದಂತೆ. ಆ ಉಣ್ಣಿಗಳು ಕೇವಲ ದನಗಳ ರಕ್ತ ಹಿಡಿದರೆ ನಾವು ಮನುಷ್ಯ ರಕ್ತವನ್ನು ಹೀರುತ್ತೇವೆ. ಗೊತ್ತಾಗ್ತಿದೆ ಪರಮೇಶ್ವರಿಗಾದರೂ ತಿಳಿಸಿ ಹೇಳು. ನೋಡು, ನಮಗೆ ಅರೆ, ನೀನು ನಮಗೆ ಉಪಕಾರ ಮಾಡಿದಿರಿ. ಯಾವ ರೀತಿ ಅಂದ್ರೆ ಗೊತ್ತಾ? ಸರ್ಕಾರದಿಂದ ಗ್ರಾಮ ಪಂಚಾಯಿತಿಗೆ ಬರತಕ್ಕ ಅನುದಾನದ ಹಣವನ್ನ ನೀನು ನಮಗೆ ಕೊಟ್ಟಿ ಸಹಿ ಮಾಡಿ, ಕೊಟ್ಟಿ ಬಿಲ್ ತೆಗೆದು ಅದನ್ನ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ. ಏನು ಹಾಗೆ ಮಾಡಿದರೆ ನಿನಗೆ ಆ ಲಂಚದ ಹಣದಲ್ಲಿ ಸ್ವಲ್ಪ ಹಣವನ್ನ ಬೇಟೆ ನಾಯಿಗೆ ಮೂಳಿಸಿದಂತೆ ನಿನಗೂ ಸ್ವಲ್ಪ ಎಸೆಯುತ್ತೇವೆ. ಆ ಮೂಳೆಯನ್ನ ಕಡಿಯುತ್ತಾ ನೀನು ದಿನವಿಡೀ ಮೂಲೆಯಲ್ಲಿ ಬಿದ್ದಿರಬೇಕು ಅಷ್ಟೇ. ಅಷ್ಟೇ ನಿನ್ನ ಕೆಲಸ. ಚೇರ್ಮನ್ರೇ, ನೀಚರಿಗೆ ಮಾಡುವ ಉಪಕಾರ ಹಾವಿಗೆ ಹಾಲೆರದಂತೆ. ಲಂಚವೆಂಬ ಹೇಸಿಗೆಯನ್ನು ಎಲ್ಲಿಯವರೆಗೆ ತಿಂದಿಲ್ಲ, ತಿನ್ನುವುದೂ ಇಲ್ಲ. ಲಂಚವೆಂಬ ಹೇಸಿಗೆಗೆ ಬಾಯಿ ಹಾಕುವ ನಿಮ್ಮಂತ ಹಂದಿಗಳಿಗೆ ಕಾನೂನಿನ ಅಂಕುಶದಿಂದ ತೆಗೆದು ಸರಿಯಾಗಿ ಶಿಕ್ಷೆ ಕೊಡುವುದೇ ನನ್ನ ಪರಮ ಗುರಿ. ಗುರಿಯಲ್ಲ ಮರಿ, ನಿನ್ನ ಕೈ ಕಾಲನ್ನ ಮುರಿ. ಈ ನಿನ್ನ ಕಾನೂನಿನ ಅಂಕುಶಕ್ಕೆ ಅಂಜಲಾರನು ಈ ವೀರಮದ ಖರಿ. ಹರಿ ಹರಿ ಎಂದು ಪರಿಪರಿಯಾಗಿ ಬೇಡಿಕೊಂಡರು ಕಟ್ಟರೆ ಬಿಡಲಾರೆ ಮಗನೇ ನಿನ್ನ ಗೋರಿಯನ್ನ. ಈ ಊರಲ್ಲಿ ಈ ಚಕ್ರವರ್ತಿ ಚೇರ್ಮನ್ ಚಮನ್ಲಾಲ ಚಮತ್ಕಾರ ನಿನಗಿನ್ನೂ ತಿಳಿದಿಲ್ಲ. ಇಲ್ಲಿ ನಾನು ನುಡಿದಂತೆ ವೇದ, ಹಿಡಿದಂತೆ ಹಠ, ಓದಿದ್ದೆ ಪುರಾಣ, ಓನೆ ನಡೆದದ್ದೇ ದಾರಿ. ಅಂಥದ್ರಲ್ಲಿ ನೋಡೋ, ಒಂದು ಮಾತು ಹೇಳ್ತೀನಿ ಕೇಳು. ಈ ಊರಲ್ಲಿ ಒಂದು ಸಣ್ಣ ಕಟ್ಟಿ ಎಲುಗಾಡಬೇಕಾದರೂ ಅದಕ್ಕೆ ನನ್ನ ಪರ್ಮಿಷನ್ ಬೇಕು. ಅಂಥದ್ರಲ್ಲಿ ಎಂದು ಬಂದು ನನ್ನ ಎದುರು ನಿಂತು ಮಾತನಾಡುವ ನೀನಾವರೇ ಸೊಕ್ಕಿನ ಮಗನೇ. ಬಡವರ ಸಮಾಧಿಗಳ ಮೇಲೆ ಸಾಮ್ರಾಜ್ಯವನ್ನು ಕಟ್ಟಿ ಮೆರೆಯುತ್ತಿರುವ ನಿಮ್ಮಂಥ ರಾಕ್ಷಸರ ಪಾಲಿನ ರಣಬೇಟೆಗಾರ ನಾನು. ಚೇರ್ಮನ್ರೇ, ನಿಮ್ಮ ವೇದ, ಪುರಾಣ, ಹಠ ಯಾವುದು ನಡೆಯಲಾರದು. ಇಲ್ಲಿನ ಯಾರೂ ಕೂಡ ನಿಮ್ಮ ಗುಲಾಮರೂ ಅಲ್ಲ. ಸ್ವಾತಂತ್ರ್ಯ ಹಾಗೂ ಸಂವಿಧಾನ ಬಂದ ಮೇಲೆ ನಿಮ್ಮಂಥ ಧನಿಕರ ದಬ್ಬಾಳಿಕೆಗೆ ಅವಕಾಶವೂ ಇಲ್ಲ. ಈ ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಪ್ರಜೆಗಳೇ ಪ್ರಭುಗಳು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ಎಲ್ಲದೆ ಹೋದ್ರೆ ಅರ್ಥ ಮಾಡಿಸಿಕೊಡಬೇಕಾದೀತು. ಲೇ ತಮ್ಮ, ಈಗ ಬಂದಿ ಹೆಚ್ಚಿಗೆ ಕಿಸಿಬೇಡ. ಹರ್ಕೊಂಡು ಹೋದಿ ಹೋಮಗಣ, ಹರ್ಕೊಂಡು ಹೋದಿ. ಹರಿ ಬಾ. ನೀ ಹರಿತೀಯೋ, ನಿಮ್ಮ ಚೇರ್ಮನ್ ಹರಿತಾರೋ ಅಥವಾ ವಿಕ್ರಾಂತ್ ಹರಿತಾನೋ? ಬಾಯಿ ಬಿಗಿ ಹಿಡಿದು ಮಾತನಾಡು. ಎಷ್ಟುದ್ದ ಬೆಳೆಸಿದ್ಯೋ? ಏನು? ನಾವು ಯಾವುದಕ್ಕೂ ಹೆಸು ಮಕ್ಕಳಲ್ಲ. ಹರಿ ಹರಿ ಎಂದು ಬದುಕುತ್ತೀಯಲ್ಲ, ಈಗಲೇ ಹರಿದು ಹಾಕುತ್ತೇವೆ ನೋಡು. ಗಾಣದ ಕಬ್ಬಿನಂತೆ ರಸ ತೆಗೆದಾಗ ರಸ ಹೇಗೆ ಬರುತ್ತದೆ ಅಲ್ಲ, ಹಾಗೆ ಬಡವರ ರಕ್ತ ಹೀರುವ ನಮಗೆ
ಇನ್ಯಾವ ಲೆಕ್ಕ ಹರಿದಿದ್ರಿ ಈಗ ಹರಿತೀವಿ ಹೇಗೆ ಹರಿತೀವಿ ತಡೀರಿ ಸಾಹೇಬ್ರ ಒಮ್ಮಿನ ಬೇಕ್ ತಕ್ಕಿಲ್ಲ ಹರ್ಕೊಂಡು ಹೋಗೋದಂದ್ರೆ ಏನಂತಿದ್ರಿ ನೀವು ನೀವು ಬ್ಯಾರೇನ ಹಾಕಿರಪ್ಪ ಹರ್ಕೊಂಡು ಹೋಗೋದ್ರ ಗಂಟ್ಲ ಹರ್ಕೊಂಡ್ರಿ ಆಮೇಲೆ ನಿಮ್ ನೌಕರಿಗೆ ತೊಂದ್ರೆ ಬಂದಿತ್ತ ಹೇಳಿನ ಅಷ್ಟ ಸೆಕ್ರೆಟರಿ ಅಂದರೆ ಅನ್ಯಾಯದ ವಿರುದ್ಧ ಮಾತನಾಡಬಾರದೇನು? ಅನ್ಯಾಯ ತಾಂಡವಾಡುತ್ತಿದ್ದರೆ ಇವರಷ್ಟೇ ಅಲ್ಲ, ಎಂಎಲ್ಎ ಎಂಪಿ ಮಂತ್ರಿಗಳನ್ನು ಕೂಡ ಬಿಡಲಾರನು ಪಿಡಿಒ ಮದನ್ ಕುಮಾರ್ ಎಂಥವರಿಗೆ ಕಾನೂನಿನ ಕುಣಿಕೆಯನ್ನು ತೊಡಿಸೇ ತೀರುವನು ಈ ಮದನ್ ಕುಮಾರ್. ಕಾನೂನಿನ ಕುಣಿಕೆ ಕಿರುಕಡ ಕನಸು ಅದೆಂದಿಗೂ ನನ್ನ ಸಾಗಲಾರದ ಅಧಿಕಾರಿ. ನೀನಷ್ಟೇ ಅಲ್ಲ, ಸಾಕ್ಷಾತ್ ಭಗವಂತನೇ ಧರೆಗಿಳಿದು ಬಂದರು ನಮ್ಮ ನೀನು ಕಿತ್ಕೊಳ್ಳಕ್ಕಾಗಲ್ಲ. ಇಲ್ಲಿ ನಾವು ಮಾಡಿದ್ದೆ ಕಾನೂನು, ಕೊಟ್ಟಿದ್ದ ಶಿಕ್ಷೆ. ಆಯಿತು, ಬೆಂಕಿಯ ಕೆಂಡ ಎಲ್ಲಿಯವರೆಗೆ ಉರಿಯುತ್ತದೆ ನಾನು ನೋಡುತ್ತೇನೆ. ವಿಕ್ರಾಂತ್, ಸರ್ವರ್ ಹೇಳ್ರಿ ಒಂದು ಕಡತ ತರ್ತನ್ರಿಪ್ಪ ತರ್ತಂದ ಒಳಗ. ಹೇಳು ಮಗನೇ, ನಿನ್ನ ಕೋಳಿ ಕಾಮಂತೆ ಸುತ್ತವಾಗಿ ಬಿಡುತ್ತೇನೆ. ಕೂಲ್ ಡೌನ್ ಚೇರ್ಮನ್ ರೇ, ಕೂಲ್ ಡೌನ್. ಇವನನ್ನು ನಾನು ವಿಚಾರಿಸ್ತೀನಿ. ನೋಡು ಮದನ್ ಕುಮಾರ್, ನೀನು ನಿಯತ್ತಿನ ನಾಯಿ ತರ ಇಲ್ಲಿ ಅಧಿಕಾರ ಸಾಧಿಸಿದ್ರೆ ನಿನಗೆ ಯಾವ ಪ್ರಶಸ್ತಿನೂ ಸಿಗೋದಿಲ್ಲ, ಪ್ರಮೋಷನ್ ಸಿಗೋದಿಲ್ಲ ಈ ಸರ್ಕಾರದಿಂದ. ನಾವು ನಡೆಯುವ ದಾರಿಯಲ್ಲಿ ನೀನು ಕೂಡ ನಡೆದಿದ್ದೇ ಆದ್ರೆ ನೀನಾಗುವೆ ಲಕ್ಷಾಧಿಪತಿ. ಅದನ್ನ ತಿರಸ್ಕರಿಸಿ ನೀನೇನಾದರೂ ನಾವು ನಡೆಯುವ ದಾರಿಯಲ್ಲಿ ನಕ್ಕಲು ಮುಳ್ಳಾಗಿ ನಡೆದಿದ್ದೇ ಆದ್ರೆ ನೀನಾಗ್ತೀಯ ಭಿಕ್ಷಾಧಿಪತಿ. ನೋಡು, ನಿನಗೆ ಅಕ್ಷಯ ಪಾತ್ರೆ ಬೇಕೋ ಇಲ್ಲ ಭಿಕ್ಷಾ ಪಾತ್ರೆ ಬೇಕು, ನೀನೇ ನಿರ್ಧರಿಸು. ವಿಕ್ರಾಂತ್, ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಿಮ್ಮ ಅಕ್ಷಯ ಪಾತ್ರೆಯನ್ನು ನೀವೇ ಇಟ್ಟುಕೊಳ್ಳಿ. ನನ್ನದು ಒಂದೇ ಹೆಗ್ಗುರಿ, ಲಂಚ ಮುಕ್ತ ಅಧಿಕಾರ. ನಾನಿನ್ನ ಬರ್ತೀನಿ. ಸತ್ಯನ ಮಗನೇ, ನಾನು ನೋಡ್ಕೊಳ್ತೀನಿ ಹೋಗಲೇ. ಬೂದಿಯ ಮಧ್ಯದಲ್ಲಿ ಮೌನವಾಗಿ ಮಲಗಿದ್ದ ಈ ಬೆಂಕಿಯ ಕೆಂಡವನ್ನ ಕೆದಕಿ ನನ್ನ ಸೀಡಿನ ದ್ವಾರಿಯನ್ನು ಮತ್ತಷ್ಟು ಪುಟಿಚ್ಚಿ ಹೋದಿಯಲ್ಲ. ನೋಡಿಕೊಳ್ಳುತ್ತೇನೆ ಮಗನ, ಮುಂದಿನ ದಿನಗಳಲ್ಲಿ ನಿನ್ನನ್ನ ನೋಡಿಕೊಳ್ಳುತ್ತೇನೆ. ಏ ಪಿಡಿಒ, ನಿನ್ನನ್ನ ಮುಂದಿನ ದಿನಗಳಲ್ಲಿ ನಾನು ನೋಡಿಕೊಳ್ಳದೆ ಹೋದ್ರೆ ಅದು ನಾನು ಚಕ್ರವರ್ತಿ ಚೇರ್ಮನ್ ಚಮನ್ ಲಾಲ್ನೇ ಅಲ್ಲ. ಚೇರ್ಮನ್ ರೇ, ಏನೋ ಮುಂದಿಂದ ಹೇಳೋ. ಚರ್ಮ ಸುಲಿಯಬೇಕ್ರಿ ಒಂದ ಬಾಳ ಶಕ್ತಿ ಮಗ ನೋಡ್ರಿ ಇವ್ ಚರ್ಮ ಸುಲಿಯಬೇಕ್ರಿ ಒಂದ ಕಚ ಕಚ ಚರ್ಮ ಸುಲಿದ ಇವ್ ಕಚ ಕಚ ಕಡಿಯಬೇಕ್ರಿ. ನೀನು ಹೇಳಿದ ಹಾಗೆ ಇವನು ಸಾಮಾನ್ಯ ಆಸಾಮಿ ಅಲ್ಲ. ಇವನು ಕೊಪ್ಪಿದ ಕೋಣ. ಈ ಕೊಪ್ಪಿದ ಕೋಣಕ್ಕೆ ಸುಣ್ಣದ ನೀರು ಕುಡಿಸಿ ಊರು ತುಂಬ ಓಡಾಡಿಸಿ ಇದನ್ನು ಕಡಿಯಲೇಬೇಕು.
ಚರ್ಮ ಸುಲಿಯಬೇಕ್ರಿ. ಕಡಿಲೇಬೇಕು. ನಾಯಿ ನರಿಗಳಿಗೆ ಎಸಿಬೇಕು ಚೇರ್ಮನ್ರೇ, ನಾಯಿ ನರಿಗೆ ಎಸಬೇಕು. ಅದಕ್ಕೆ ಆದಷ್ಟು ಬೇಗ ಇದಕ್ಕೊಂದು ಗತಿ ಕಾಣಿಸಲೇಬೇಕು. ಹೌದು ಕ್ರಾಂತ್, ಆದಷ್ಟು ಬೇಗ ಇದಕ್ಕೊಂದು ಗತಿ ಕಾಣಿಸಲೇಬೇಕು. ಆ, ಒಂದೇ ಕೈಯಿಂದ ಯಾವತ್ತೂ ಚಪ್ಪಾಳಿನ ಕಟ್ಟಲಾರ. ಈ ಕೆಲಸಕ್ಕೆ ಇಬ್ಬರು ಕೂಡಿಯೇ ಮುಂದುವರಿಯುವರು. ಇಬ್ಬರ ಗೆಳೆತನ ಹೀಗೆ ಗಟ್ಟಿಯಾಗಿ ನನ್ನ ಎಲ್ಲ ಶತ್ರುಗಳು ಈ ಸಂಹಾರವಾಗಬೇಕೆಂದು ನಾನು ಪ್ರತಿಜ್ಞೆ ಮಾಡಿದ್ದೇನೆ. ಆ ಶತ್ರು ಸಂಹಾರ ಯಾಗದ ಅಶ್ವಮೇಧದ ಯಾಗದ ಕುದುರೆ ನೀನಾಗಬೇಕು. ನೋಡು ಚೇರ್ಮನ್ರೇ, ಇಲ್ಲಿಯವರೆಗೂ ನೀವು ಹಾಕಿದ ಲಕ್ಷ್ಮಣ ರೇಖೆಯನ್ನು ನಾನು ಎಂದೂ ದಾಟಿಲ್ಲ, ದಾಟೋದು ಇಲ್ಲ. ಈಗ ಸದ್ಯದಲ್ಲಿ ನೀವು ನನಗೆ ಒಪ್ಪಿಗೆ ಕೊಟ್ರೆ ನಿಮ್ಮ ಎಲ್ಲ ಶತ್ರುಗಳ ಒಡಲನ್ನು ಹರಿದು ತಂದು ನಿಮ್ಮ ಕೊರಳಿಗೆ ಅವರ ಕರಳಗಳನ್ನು ಮಾಲೆ ಮಾಡಿ ಹಾಕಲಿ. ಇಲ್ಲ, ಅವರ ರುಂಡ ಮುಂಡಗಳನ್ನು ಕಡಿದು ತಂದು ನಿಮ್ಮ ಕೊರಳಿಗೆ ಮಾಲೆ ಮಾಡಿ ಹಾಕಲ. ಇಲ್ಲ, ಅವರೆಲ್ಲರನ್ನು ಸಜೀವ ದಹನ ಮಾಡಿ ಭಸ್ಮ ತಂದು ನಿಮ್ಮ ಅಡಿಗೆ ತಲೆ ಕಾಚಲೇ. ಇಲ್ಲ, ಅವರ ಮೈ ಚರ್ಮವನ್ನೇ ಸುಲಿದು ತಂದು ನಿಮ್ಮ ಪಾದಕ್ಕೆ ಚಪ್ಪಲಿ ಮಾಡಿ ಹಾಕಲ. ಹೇಳಿ ಚರ್ಮನ್ರೇ, ಹೇಳಿ. ಶಹಬ್ಬಾಷ್, ಶಹಬ್ಬಾಷ್. ನನ್ನ ಪ್ರತಿಷ್ಠೆಗೆ ನಿಷ್ಠನಾದ ನಿನಗೆ ಯಾವುದೇ ಕಷ್ಟಗಳು ಬಂದೊದಗಿದರು ಅದಕ್ಕೆ ನಾನು ಪರಿಹಾರ ಸೂಚಿಸುತ್ತೇನೆ. ಹೀಗೆ ಮುಂದುವರಿ. ನಾವು ಸ್ವಲ್ಪ ಕೆಲಸ ಇದೆ, ನೀನು ಸರಿಯಾಗಿ ನೋಡ್ಕೋಣ. ನೋಡು ಚೇರ್ಮನ್ರೇ, ನನ್ನ ಪರಾಕ್ರಮದ ಮೇಲೆ ನಿನಗೆ ಸಂಶಯವೇ? ಅಷ್ಟಗ್ರಹಗಳನ್ನು ಕಿತ್ತು ತಂದು ನಿಮ್ಮ ಪಾದದಲ್ಲಿ ಪರಿಭ್ರಮಣೆ ಮಾಡುತ್ತಾ ಪೃಥ್ವಿಯನ್ನು ಸುತ್ತುತ್ತಿರುವ ಪೃಥ್ವಿಯನ್ನು ನಿಲ್ಲಿಸಬಲ್ಲೆ. ಭೂಮಿ ಆಕಾಶವನ್ನೇ ಒಂದು ಮಾಡಬಲ್ಲೆ. ನೆಲವನ್ನೇ ಒತ್ತು ಲಾವಾರಸವನ್ನು ಕಾರಂಜಿಯಂತೆ ಚಿಮ್ಮಿಸಬಲ್ಲೆ. ನೋಡು ಚೇರ್ಮನ್ರೇ, ಖಾರಸ್ಥಾನ ಹಾಗೂ ನನ್ನ ಪರಾಕ್ರಮ ನನಗೆ ಆತ್ಮ ಮತ್ತು ನನ್ನ ಪ್ರಾಣವಿದ್ದಂತೆ. ಈಗ ನನಗೆ ಪ್ರಾಣದ ಭಯ ಎಂದು ಬರಲಾರ್ದು ಚೇರ್ಮನ್ರೇ, ಯಾವತ್ತೂ ನನಗೆ ಪ್ರಾಣದ ಭಯ ಬರಲಾರ್ದು. ಅದು ನನಗೆ ಗೊತ್ತು. ನೀನು ನನ್ನ ಮೇಲಿಟ್ಟಿರುವ ವಿಶ್ವಾಸಕ್ಕೆ ನಾನು ನಿನಗೆ ತುಂಬಾ ವಂದನೆ. ಚೇರ್ಮನ್ರ, ನೀವು ಕ್ಯಾಕ್ ಜಿಪ್ಕೊಂಡ್ರಿಪ್ಪ. ಒಂದ್ ಅಣ್ಣದಾಗ ಏನ್ ಬರ್ತೈತ್ರಿ? 10-20 ರೂಪಾಯಿ ಕೊಟ್ಟು ಬಿಡ್ರಿ, ಚಾ ಕುಡಿ ಹೋಗತ್ತಾಗ. ಪರಮೇಶಿ, ನಮ್ಮಿಬ್ಬರ ಮಾತಿನ ಮಧ್ಯದಲ್ಲಿ ನಿಂದೇನೋ ಕೆಲಸ ಬಿದ್ದರು. ಚೇರ್ಮನ್ರೇ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೇನೆ. ಬಾಯ್. ನೀನು ಅರ್ಜೆಂಟ್ ತೋಟಕ್ಕೆ ಹೋಗಿ ಅಲ್ಲಿನ ಕೆಲಸ ಕಾರ್ಯಗಳು ಹೇಗೆ ನಡೆದಿವೆ ಎಂಬುದನ್ನ ನೋಡ್ಕೊಂಡು ಬಾ. ಆಯ್ತು ತಲೆಯಾರ ಬರ್ತೇನೆ. ಹೇಳ್ರಿ ಪರಮೇಶಿ, ಹೇಳ್ರಿ. ಊರಲ್ಲಿ ಏನ್ ನಡೆದಿದೆ, ಮತ್ತೇನ್ ಸಮಾಚಾರ, ಏನೇನ್ ನಡೆದಿದೆ? ಮತ್ತೇನ್ರಿ ಊರಾಗ ಸಮಾಚಾರ? ಹಾ 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 ಶಂಕರಪ್ಪನ ಮಗಳ ಅದಾಳಲ್ರಿ, ನಿಮಗೆ ಹೇಳಿ ಮಾಡಿಸಿದ ಜೋಡಿ ನೋಡ್ರಿ. ಯಾರು ಕೇಳಿದ್ರಲ್ಲ ನಿನ್ನ ಹೆಣ್ಣಿನ ಬಗ್ಗೆ? ಅಂದ್ರ ನಾನು ಹೆಣ್ಣು ಬಾಕ ಅಂತ ತಿಳ್ಕೊಂಡಿರೋ ಮಗನ. ಹೆಣ್ಣಿನ ವೀಕ್ನೆಸ್ ನನಗೆ ಸ್ವಲ್ಪ ಐತೆ ಅನ್ನೋದು ನಿನ್ನಗ ನನಗ ಇಬ್ಬರಿಗೆ ಗೊತ್ತೈತಿ. ಅದನ್ನ ಪಬ್ಲಿಕ್ನ್ಯಾಗ ಈ ರೀತಿ ಮಾತಾಡೋದು ಸರಿಯಲ್ಲ. ಜನ ಕುಂತಾರಲೇ, ಜನ ಕುಂತಾರ,
ಸ್ವಲ್ಪ ಇಂಥ ವಿಷಯಗಳನ್ನ ಸ್ವಲ್ಪ ಬೆತ್ತ ಮಾತಾಡಿ ಮಗನ. ಏ ಚರ್ಮಣ್ರ, ನಿಮ್ದು ಯಾರಿಗೆ ಗೊತ್ತಿಲ್ರಿಪ್ಪ ಈ ಊರಾಗ ಕುಟ್ಟಿನ ಕೈಯ ಚಂಚನ ಅಲ್ದ ಅಂದಂಗ ನೀವು ಚಂಚನ ತಲೆ ಅಲ್ಲೇ ಅಲ್ಲನ್ರಿ. ನೀವು ಇವತ್ತ ಟ್ರೈ ಮಾಡ್ಬಿಡ್ರಿ, ನಿಮ್ದು ರೊಟ್ಟಿ ಜಾರಿ ತುಪ್ಪದಾಗ ಬಿಡೋದು ಗ್ಯಾರಂಟಿ. ಮೊನ್ನೆ ಶಂಕರಪ್ಪ ಮಗಳ ಕಾಲೇಜ್ ಕಲಿಯಾಕಂತ ಹಾಸ್ಟೆಲ್ ಇಟ್ಟಿದ್ರಿ. ಈಗ ಆಕಿ ಸಣ್ಣಾಕಿದ್ದಾಗ ಇಟ್ಟಿದ್ರಿ, ಈಗ ದೊಡ್ಡ ಕೈ ಬಂದಾವ್ರಿ. ಹಾ 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 ಓ ನನಗಿಂತ ಮೊದಲು ಏನೋ ಸಾಹಿತ್ಯದಲ್ಲಿ ಸಿಕ್ಕರ್ ಗುಡು ಮಗ ಅಲ್ರಿ, ನಿಮ್ ಮುಂದ ಅಲ್ಲ. ಅದಕ್ರಿ ಮಸ್ತ್ ಅದಾಳ್ರಿ ಆಕಿ. ಏನಾಕಿ ರೂಪ, ಏನಾಕಿ ಲಾವಣ್ಯ, ನೋಡ್ರಿ ಕಣ್ಣು ಕುಗ್ಬೇಕ್ರಿ. ಮಹಾರಾಣಿ ಪದ್ಮಾವತಿಗಿಂತ ಒಂದು ಕೈ ಮೇಲಾದ್ರಿ. ಇವತ್ತ ಟ್ರೈ ಮಾಡ್ಬೇಡ್ರಿ ಆಕಿಗ. ನೀ ಹಂಗ ಮಾಡಿ ಸೆಟದ ಹಾದಿಲಿ ನನ್ನ ಕುಂಟ ನನ್ನ ಮಗ ಇದ್ದಂಗ ಆಯ್ತು ನನಗ. ಬಾಯ್ ಹೇಳ್ರಿ ಬಾಯ್. ಹೇಳ್ರಿ ಹೇಳ್ರಿ ಹೇಳ್ರಿ. ನಾನು ಇವತ್ತು ಬೆಳಗಿನ ಜಾವ ವಾಕಿಂಗ್ ಎಂದು ಹೋದಾಗ ಹಾ ಆ ಒಂದು ಹೊಸ ಹುಡುಗಿಯನ್ನ ನೋಡಿದೆ. ಅವಳನ್ನು ನೋಡಿದ ತಕ್ಷಣ ಕಾರ್ಮೋಡಗಳ ಮಧ್ಯದಲ್ಲಿ ಚಂದ್ರ ಕಂಡು ಕಾಣುವಂತೆ ಹೇಗೆ ಮರೆಯಾಗುತ್ತಾನೋ ಅದೇ ರೀತಿ ಅವಳು ಜನಗಳ ಮಧ್ಯದಲ್ಲಿ ಕಂಡು ಕಾಣುವಂತೆ ಮರೆಯಾಗಿದೆ. ನಂತರ ನಾನು ಅವಳನ್ನು ಎಷ್ಟೇ ಹುಡುಕಲು ಪ್ರಯತ್ನಿಸಿದರೂ ಅವಳು ಮತ್ತೆ ಸಿಗಲೇ ಇಲ್ಲ. ನಾ ಚೇರ್ಮನ್ರ, ನಾ ಏನ್ ಬರ್ತೇನ್ರಿ, ನಿಮ್ ತಲಿ ಬ್ಯಾರೆದ್ರಾಗ ಬಿತ್ತ ನಾ ಬರ್ತೇನ್ರಿ. ನಾ ಏ ಬಾಯ್, ಹೇಳ್ರಿ ಹೇಳ್ರಿ ಹೇಳ್ರಿ. ಆ ಚಂದ್ರಪ್ಪನ ಮಗಳ ವಿಷಯ ಹಾಗಿಲ್ಲ ಕಣ. ನಿನ್ನ ಮಗಳ ಬಗ್ಗೆ ನೀಲ ಅಂತ ಹೇಳಿ ಯಪ್ಪ ಏ ಹೇಳ್ಬೇಡ ಕೇಳೋದು. ಅವಳು ಒಂದು ದಿನಾನು ನೀನು ನನ್ನ ಮನೆ ಕರ್ಕೊಂಡ್ ಬಂದಿಲ್ಲ. ಇಷ್ಟೊತ್ತಿಗೆ ಆಕಿ 16, 17, 12 ತುಂಬಿರ್ಬೇಕು ಕಣ. ಪ್ರಾಯಕ್ಕೆ ಬಂದಾಳ. ಒಂದ್ಸಲ ನಮ್ಮ ಮನೆ ಕರ್ಕೊಂಡ್ ಬರೋದು ಭೇಟಿ ಮಾಡಿಸು. ಯಪ್ಪ ನಿಮ್ ಮನ್ಯಾಗ ನೀನ ಇರ, ನಮ್ಮ ಮನ್ಯಾಗ ನನ್ನ ಮಗಳ ಇರ್ತಾಳಪ್ಪ. ನನ್ನ ಮಗಳ ಕೈಯ ಸಿಕ್ಕಂದ್ರೆ ನಿನ್ನ ನೆಟ್ಟಿಗೆ ಗೋದಿ ಕುಂದಿಸ್ತಾಳ. ನಾ ಬರ್ತೇನೆಪ್ಪ, ನನ್ನ ಮಗಳ ಸುದ್ದಿ ಬರ್ಬೇಡಪ್ಪ. ಏನವಳ ಸೌಂದರ್ಯ, ಏನವಳ ರೂಪ ಲಾವಣ್ಯ. ಕಡಿದ ಕೆನ್ನೆ ಮೊಸರನ್ನ ಮಜ್ಜಿಗೆಯಲ್ಲಿ ತೇಲಿ ಬರುವ ಎಣ್ಣೆಯಂತಿರುವ ನುಪಾದವಳ ಕೆನ್ನೆಗಳು, ತೊಂಡೆ ಹಣ್ಣಿನಂತಿರುವ ಅವಳ ಕೆಂದುಟಿಗಳು, ಕೋಗಿಲೆಯ ಕಂಠ, ಹಂಸದ ನಡಿಗೆ, ಸ್ವರ್ಗ ಲೋಕದ ಅಪ್ಸರೆಗೆ ತಂದು ಅವಳ ಮುಂದೆ ನಿವಾಳಿಸಿ ಚಂದರು. ವಸ್ತ್ರಕ್ಕಿಂತಲೂ ಮಿಗಿಲಾಗಿ ಬೆಳೆಯುತ್ತಿರುವ ಮಕ್ಕಳು, ನೈ ತೀರದ ನೈದಲೇ ಕ್ಲಿಯೋಪಾತ್ರ, ಕಾಳಿದಾಸನ ಶಾಕುಂತಲೆ, ನಾಟ್ಯ ರಾಣಿ ಶಾಂತಲೆಯನ್ನು ಮೀರಿಸುವ ಅಂದವನ್ನು ಆ ಚಂದದ ತರುಣಿ ತನ್ನ ಕುಡಿ ನೋಟದಿಂದ ನನ್ನ ಮನಸ್ಸನ್ನು ಕುಣಿಸಿದ ಆ ಬಾಲಕ ದೇಹದ ಮೋಹಕ ಸುಂದರಿಯನ್ನ ನನ್ನ ಪಂಜರದ ಅರಗಿಳಿಯನ್ನಾಗಿ ಮಾಡಿಕೊಳ್ಳಲಿ. ಕಲ್ ಕರೆಸೋ आज करे सो पल में प्रलय हो जाएगी, बहुरी करेगा कब. ಅಂದರೆ ನಾಳೆ ಮಾಡಬೇಕಾದ ಕೆಲಸವನ್ನ ಹಿಂದೆ ಮಾಡಬೇಕಾದ ಕೆಲಸವನ್ನ ಈಗಲೇ ಮಾಡಬೇಕು ಎಂಬ ನಾಣ್ಣುಡಿಯಂತೆ ಅವನ ಬಗ್ಗೆ ಈಗಲೇ ಬರೆದಿದೆ ಪ್ರೇಮ ಪ್ರಬಂಧದ ಪ್ರಸ್ತಾವ. ಜಿಂಕೆಯ ಹೊಕ್ಕಳಲ್ಲಿ ಕಸ್ತೂರಿಯ ಪರಿಮಳವಿದ್ದರು ನಡೆಯದ ಜಿಂಕೆ ಇಡೀ ಆ ಪರಿಮಳದ ಸುವಾಸನೆ ಹುಡುಕುತ್ತಾ ಎಳೆದಾಡದಂತೆ ನಾನು ಕೂಡ, ನನ್ನ ಪರಿಸ್ಥಿತಿಯು ಕೂಡ ಹಾಗೆ. ಇದೇ ಊರಲ್ಲಿ, ಇದೇ ಓಣಿಯಲ್ಲಿ ಆ ಸುಂದರ ತರುಣಿ ಇದ್ದರೂ ಕೂಡ ನಾನು ಅದನ್ನು ಅರಿಯದೇ ಹೋದೆ. ಹೇಗಾದರೂ ಸರಿ, ಮುಂದಿನ ದಿನಗಳಲ್ಲಿ
ಆ ಅರಳಿನಿಂದ ಪುಷ್ಪದ ಮಕರಂದವನ್ನ ನಾನು ದುಂಬಿಯಂತೆ ಹೀರಲೇಬೇಕು. ಈ ಕೆಲಸವನ್ನ ನಾನು ಆದಷ್ಟು ಬೇಗ ಮಾಡಲೇಬೇಕು.